ದೇಶದಲ್ಲಿ ತುಂಬಾ ಕ್ರಿಯಲ್ ಆಗಿರೋದು ಅಥವಾ ಅತಿ ದೊಡ್ಡ ಜೈಲು ಅಂತ ಯಾವುದನ್ನ ಕರಿತೀವಿ ನಾವು? ತಿಹಾರ್ ಜೈಲ್. ತಿಹಾರ್ ಜೈಲಿಗೆ ಸೇರ್ಬಿಟ್ರೆ ಅಯ್ಯೋ ಬೇಡಪ್ಪ ಅಂತ ಪರಿಸ್ಥಿತಿ ಯಾರಿಗೂ ಅಂತ ಹೋಗಿ ಬಂದವರು ಕೂಡ ಮಾತಾಡ್ತಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ತಪ್ಪು ಮಾಡಿದಾಗ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ. ತಿಹಾರ್ ಜೈಲನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ರಾಜ್ಯದ ಮಟ್ಟಿಗೆ ನಾವು ಯಾವ ಜೈಲಲ್ಲಪ್ಪ ಅತಿ ಹೆಚ್ಚಿನ ಸೆಲೆಬ್ರಿಟಿಗಳು ಇದ್ರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒನ್ಸ್ಗೆ ನಮ್ಮ ಬೆಂಗಳೂರಲ್ಲಿರುವ ಪರಪ್ಪನ ಅಗ್ರಹಾರ ಜೈಲು. ಈಗಲೂ ಕೂಡ 5 ರಿಂದ 6 ಜನ ಸೆಲೆಬ್ರಿಟಿಗಳು ಪರಪ್ಪನ ಅಗ್ರಹಾರ ಜೈಲಿದ್ದಾರೆ. ಬಟ್ ಈ ಹಿಂದಿನಿಂದಲೂ ಕೂಡ ಯಾರಲ್ಲಿ ಹೋಗಿ ಬಂದ್ರು ಅಂತ ಲಿಸ್ಟ್ ಅನ್ನ ನೋಡ್ಬಿಟ್ರೆ ಎಲ್ಲರೂ ಕೂಡ ಘಟಾನುಘಟಿಗಳೇ, ಎಲ್ಲರೂ ಕೂಡ ಸೆಲೆಬ್ರಿಟಿಗಳೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ದುನಿಯಾ ವಿಜಿ, ರವಿ ಬೆಳಗೆರೆ, ಸಂಜನಾ, ರಾಗಿಣಿ, ಮೊಹಮ್ಮದ್ ನಲ್ಪಾಡ್, ಈ ರೀತಿ ಲಿಸ್ಟ್ ಸಿಗ್ತಾ ಹೋಗುತ್ತೆ. ದರ್ಶನ್, ಪ್ರಜ್ವಲ್ ರೇವಣ್ಣ ಅಟ್ ಪ್ರೆಸೆಂಟ್ ಜೈಲಲ್ಲೇ ಇದ್ದಾರೆ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇಷ್ಟು ದೊಡ್ಡ ಮಟ್ಟದ ಘಟಾನುಘಟಿಗಳು ಪರಪ್ಪನ ಅಗ್ರಹಾರ ಸೇರೋದಕ್ಕೆ ಕಾರಣ ಅಂದ್ರೆ ಅವ್ರು ಮಾಡಿರುವಂತಹ ತಪ್ಪುಗಳಿಂದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರ ಆರೋಪ ಸಾಬೀತಾದ್ರೂ ಕೂಡ ಇನ್ನೂ ಕೆಲವರು ಆರೋಪವನ್ನ ಎದುರಿಸ್ತಾ ಅಟ್ ಪ್ರೆಸೆಂಟ್ ಜೈಲಲ್ಲಿದ್ದಾರೆ. ಯಾಕೆ ಪರಪ್ಪನ ಅಗ್ರಹಾರ ಸೆಲೆಬ್ರಿಟಿಗಳ ಹಬ್ಬ ಆಗ್ತಾ ಇದೆ ಇತ್ತೀಚೆಗೆ ಅನ್ನೋದು ಪ್ರಶ್ನೆ. ಗ್ರಹಗತಿಗಳು ಸರಿಯಾಗಿಲ್ವಾ? ಅಲ್ಲಿನ ವಾಸ್ತುನೇ ಸರಿಯಾಗಿಲ್ವಾ? ಈ ಪ್ರಶ್ನೆಗಳು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದ್ರ ಜೊತೆಗೆ ಎತ್ತ ಸಾಕ್ತಾ ಇದೆ ಸಮಾಜ. ಚಿಕ್ಕ ಪುಟ್ಟ ತಪ್ಪುಗಳಿಗೂ ಕೂಡ ಕೊಲೆ, ದರೋಡೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗೋ ಮೂಲಕ ಜೈಲು ಪಾಲಾಗ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವರ ಮನಸ್ಥಿತಿ ಬಗ್ಗೆ ಕೂಡ ಇವತ್ತು ಮಾತನಾಡಲೇಬೇಕು. ಇದೇ ಈ ಹೊತ್ತಿನ ವಿಶೇಷ ಸೆಲೆಬ್ರಿಟೀಸ್ ಸೆಂಟ್ರಲ್ ಜೈಲ್. ಪರಪ್ಪನ ಅಗ್ರಹಾರ ಜೈಲು ವಾಸ್ತು ಸರಿಯಾಗಿಲ್ವಾ ಅನ್ನೋದು ಪ್ರಶ್ನೆ. ಕಾರಣ ಅನೇಕ ಜನ ಸೆಲೆಬ್ರಿಟೀಸ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ವಾಪಸ್ ಬಂದಿದ್ದಾರೆ. ಇನ್ನೂ ಕೆಲವರು ಈಗಲೂ ಕೂಡ ನಾನಾಗ್ಲೇ ಹೇಳದ್ನಲ್ಲ 5 ರಿಂದ 6 ಜನ ಒಳಗಡೆನೆ ಇದ್ದಾರೆ. ಹಾಗಾಗಿ ಸೆಲೆಬ್ರಿಟೀಸ್ಗಳ ಹಬ್ಬ ಆಗ್ತಾ ಇದೆಯಾ ಬೆಂಗಳೂರಲ್ಲಿರುವಂತಹ ಪರಪ್ಪನ ಅಗ್ರಹಾರ ಜೈಲು? ಪರಪ್ಪನ ಅಗ್ರಹಾರ ಜೈಲು ಅಂತ ಅಂದ್ರೆ ಯಾಕೆ ಹೆಸರು ಬಂತು ಅನ್ನೋದು ನಿಮ್ಗೆಲ್ಲ ಗೊತ್ತು. ಅದು ಏರಿಯಾ ಹೆಸರು. ಆ ಏರಿಯಾದಲ್ಲಿ ಜೈಲಿದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಪರಪ್ಪನ ಅಗ್ರಹಾರ ಜೈಲು ಅಂತ ಕರಿತೀವಿ. ರಾಜಕಾರಣಿಗಳು, ಸೆಲೆಬ್ರಿಟೀಸ್ಗಳು ಈಗಲೂ ಕೂಡ ಅಟ್ ಪ್ರೆಸೆಂಟ್ ಜೈಲಲ್ಲಿದ್ದಾರೆ. ಸೆಲೆಬ್ರಿಟೀಸ್ಗಳ ಅಡ್ಡಿ ಆಗ್ತಾ ಇದೆಯಾ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್? ದೇಶದಲ್ಲೇ ಕುಖ್ಯಾತಿ ಪಡೆದಿರುವ ಪರಪ್ಪನ ಅಗ್ರಹಾರ ಜೈಲು ತಿಹಾರ್ ಜೈಲನ್ನ ಕೂಡ ಮೀರಿಸ್ತಾ ಇದೆ ಪರಪ್ಪನ ಅಗ್ರಹಾರ. ಇಷ್ಟೊಂದು ಸೆಲೆಬ್ರಿಟೀಸ್ಗಳಿಗೆ ಜೈಲು ಭಾಗ್ಯ ನೀಡಿದ ಜೈಲು ಮತ್ತೊಂದಿಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ದೇಶದಲ್ಲೇ ಅತಿ ಹೆಚ್ಚು ಸೆಲೆಬ್ರಿಟೀಸ್ಗಳು ಜೈಲು ಪಾಲಾಗಿರೋದು ಇದೇ ಪರಪ್ಪನ ಅಗ್ರಹಾರಕ್ಕೆ. ಪರಪ್ಪನ ಅಗ್ರಹಾರ ಎಂಬ ಹೆಸರಲ್ಲೇ ಇದೆ. ಕರ್ನಾಟಕದಲ್ಲಿ ಜೈಲು ಸೆಲೆಬ್ರಿಟೀಸ್ಗಳು ಹೆಚ್ಚು ಸೇರೋದು ಯಾಕೆ? ಪರಪ್ಪನ ಅಗ್ರಹಾರ ಜೈಲಿನ ವಾಸ್ತುನೇ ಹಾಗಾದ್ರೆ ಸರಿಯಾಗಿಲ್ವಾ? ಗ್ರಹಗತಿಗಳು ಸರಿಯಾಗಿಲ್ವಾ? ಅಥವಾ ಅವರ ಹಣೆ ಬರಹನೇ ಸರಿಯಾಗಿಲ್ವಾ? ಆ ಕಾರಣಕ್ಕೆ ಪದೇ ಪದೇ ಸೆಲೆಬ್ರಿಟೀಸ್ಗಳು ಒಂದಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗ್ತಿದ್ದಾರಾ ಅನ್ನೋದು ಪ್ರಶ್ನೆ. ಆಗ್ಲೇ ಹೇಳದ್ನೆಲ್ಲ ದೊಡ್ಡ ಮಟ್ಟದ ಲಿಸ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಪ್ರಮುಖರು ಎಲ್ಲ ಘಟಾನುಘಟಿಗಳೇ. ಪಕ್ಕದ ರಾಜ್ಯದ ಜಯಲಲಿತಾ ಅವರು, ಶಶಿಕಲಾ ಅವರು ಕೂಡ ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಸೆಲೆಬ್ರಿಟೀಸ್ಗಳು ಜೈಲು ಪಾಲಾಗಿದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಕಾರಣ ಇತ್ತೀಚೆಗೆ ಒಂದಷ್ಟು ಫೋಟೋಗಳು ವೈರಲ್ ಆಯಿತು. ಐಷಾರಾಮಿ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಯಿತು. ಪರಪ್ಪನ ಅಗ್ರಹಾರ ಒಂದಲ್ಲ ಒಂದು ವಿಚಾರಗಳಿಗೆ ಆಗಾಗ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ಬಟ್ ಈಗ ಒಂದಷ್ಟು ಲಿಸ್ಟ್ ಅನ್ನ ಗಮನಿಸಿದ್ರೆ ಇಡೀ ದೇಶದಲ್ಲಿ ಯಾವ ಜೈಲಲ್ಲೂ ಕೂಡ ಇಷ್ಟು ಜನ ಸೆಲೆಬ್ರಿಟೀಸ್ಗಳು ಜೈಲು ಪಾಲಾಗಿರಲಿಲ್ಲ. ಅಷ್ಟು ದಾಖಲೆಯನ್ನ ಸೃಷ್ಟಿಸುವ ಮಟ್ಟಿಗೆ ಸೆಲೆಬ್ರಿಟೀಸ್ಗಳು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಅನ್ನುವಂತಹ ವಿಚಾರ.